ಮೋಸ್ಟ್ ಇಂಪಾರ್ಟೆಂಟ್ ಯಂಗ್ ಜನ್ರೇಷನ್ಗೆ ಯಾಕೆ ಡಯಾಬಿಟೀಸ್ ಬರ್ತಿದೆ? ಒಂದೊತ್ತು ತಿಂದವನು ಯೋಗಿ, ಎರಡೊತ್ತು ತಿಂದವನು ಭೋಗಿ, ಮೂರೊತ್ತು ತಿಂದವನು ಹೊತ್ಕೊಂಡು ಹೋಗಿ ಅಂತ ಲೇವಡಿ ಮಾಡ್ತಿದ್ರು. ನಾವು ಪಾಪ್ಕಾರ್ನ್ ಗೊತ್ತಿಲ್ಲ ಅಂತ ಸಿನಿಮಾಲಿ ಕೂತ್ಕೊಂಡು ಬಕೆಟ್ ಪಾಪ್ಕಾರ್ನ್ ತಿಂತೀವಿ, ಬಕೆಟ್ ಚಿಪ್ಸ್ ತಿಂತೀವಿ. ನನ್ನ ತಂಗಿ ಮದುವೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಬೀಗರು ಅಂತ ಒಂದು 40 ಜಿಲೇಬಿ ತಿಂದೆ. ಯುಗಾದಿ ಹಬ್ಬ ಯಾವತ್ತು ಮಾಡ್ತಾರಲ್ಲ ಹೋಳಿಗೆ ಮಾಡಿಬಿಟ್ಟಿದ್ದಾರೆ, ಸಂತೃಪ್ತಿಯಾಗಿ ತಿಂದ್ಬಿಟ್ಟೆ. ಕೆಲವೊಂದು ಹಣ್ಣುಗಳನ್ನು ತಿನ್ನಬಾರದು. ಉದಾಹರಣೆ ಹಲಸು, ಮಾವು, ಸಪೋಟ, ಸೀತಾಫಲ. ಅತಿ ಹೆಚ್ಚಿನ ಮಟ್ಟದ ಬಾಳೆಹಣ್ಣನ್ನು ಸೇವನೆ ಮಾಡಬೇಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಸ್ಕೃತದಲ್ಲಿ ಒಂದು ಉಕ್ತಿ ಹೇಳ್ತೀವಿ, ಹಾಸ್ಯ ಸುಖಂ ಸ್ವಪ್ನ ಸುಖಂ ದದೀನಿ ಗ್ರಾಮ್ಯೋದಕ ಆನೂಪರ ಸಂಪಯಾಂಸಿ ನವಾನ್ನ ಪಾನಂ ಗುಡವೈಕೃತಂಚ ಪ್ರಮೇಹ ಹೇತುಶ್ಚ ಕಫಕಚ್ಚ ಸರ್ವಂ. ಎಂಥ ಬ್ಯೂಟಿಫುಲ್ ಉಕ್ತಿಯನ್ನು 5000 ವರ್ಷಗಳ ಹಿಂದೆ ನಮ್ಗೆ ಇವತ್ತಿಗೂ ಪ್ರಸ್ತುತ ಅಂತಕ್ಕಂಥ ರೀತಿಯಲ್ಲಿ ನಮಗೆ ತಿಳಿಪಡಿಸಿದ್ದಾರೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡಾಗ ಡಯಾಬಿಟೀಸ್ಗೆ ಒಂದು ಉತ್ತರ ಸಿಗುತ್ತೆ. ಸೊ ಹಾಸ್ಯ ಸುಖ ಬಾಯಿಗೆ ಅತ್ಯಂತ ಹೆಚ್ಚಿನ ಸುಖವನ್ನು ಕೊಡತಕ್ಕಂಥದ್ದು. ಏನದರ್ಥ? ಮೇಲಿಂದ ಮೇಲೆ ತಿಂತಾ ಇರೋದು. ಮೊದಲು ತುಂಬ ಸರಳವಾಗಿ ಹೇಳೋರು, ಒಂದೊತ್ತು ತಿಂದವನು ಯೋಗಿ, ಎರಡೊತ್ತು ತಿಂದವನು ಭೋಗಿ, ಮೂರೊತ್ತು ತಿಂದವನು ಹೊತ್ಕೊಂಡು ಹೋಗಿ ಅಂತ ಲೇವಡಿ ಮಾಡ್ತಿದ್ರು. ಇವತ್ತು ದಿವಸಕ್ಕೆ ಬೇಕೋ ಬೇಡವೋ 5 ರಿಂದ 6 ಸಲ ತಿಂತಕ್ಕಂಥದ್ದು. ಶನಿವಾರ ಭಾನುವಾರ ಬೆಂಗಳೂರಂತಹ ಮಹಾನಗರಗಳಲ್ಲಿ ಬೀದಿಗೆ ಇಳಿದುಬಿಟ್ರೆ, ಆ ಹೋಟ್ಲ್ಗಳ ಮುಂದೆ ಇರ್ತಕ್ಕಂಥ ರಶ್ಶನ್ನು ನೀವು ನೋಡಿಬಿಟ್ರೆ ಮನೇಲಿ ಅಡುಗೆ ಮನೆಯೇ ಇಲ್ವೇನೋ, ಬೀದಿಲಿ ತಿನ್ನೋದೇ ಅನಿವಾರ್ಯವೇನೋ ಹೋಗ್ಬಿಟ್ಟಂಥ ಪರಿಸ್ಥಿತಿ ನಮಗೆ ಕಾಣೋದು. ಅನ್ವಾಂಟೆಡ್ ಜಂಕ್ ಈಟಿಂಗ್ ಈಸ್ ಒನ್ ಆಫ್ ದ ಪ್ರೈಮ್ ಕಾಸಸ್ ಫಾರ್ ದ ಆನ್ಸೆಟ್ ಆಫ್ ಡಯಾಬಿಟೀಸು. ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಪಾಪ್ಕಾರ್ನ್ ಗೊತ್ತಿಲ್ಲ ಅಂತ ಸಿನಿಮಾಲಿ ಕೂತ್ಕೊಂಡು ಬಕೆಟ್ ಪಾಪ್ಕಾರ್ನ್ ತಿಂತೀವಿ, ಬಕೆಟ್ ಚಿಪ್ಸ್ ತಿಂತೀವಿ. ಎಣ್ಣೆ ಏನಿಲ್ವಲ್ಲ ಸರ್, ತುಂಬ ಡ್ರೈ ಇದೆ ಪಾಪ್ಕಾರ್ನ್ ಅಂತೀವಿ. ಹೋಟೆಲ್ಗೆ ಹೋದರೆ ಗೋಬಿ ಡ್ರೈ, ಚಿಕನ್ ಡ್ರೈ, ಎಲ್ಲ ಡ್ರೈ ತೊಗೋತೀವಿ. ಆ ಡ್ರೈ ಹಾಕಿರೋ ಮುಂಚೆ ಎಷ್ಟು ಆಯಿಲಲ್ಲಿ ವೆಟ್ ಆಗಿದೆ ಅಂತ ಯೋಚನೆ ಮಾಡಿಬಿಟ್ರೆ ಎಷ್ಟು ಅನ್ವಾಂಟೆಡ್ ಕಿಲೋ ಕ್ಯಾಲರೀಸು ಶರೀರಕ್ಕೆ ಹೋಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸ್ವಪ್ನ ಸುಖ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಂಗ್ ಜನ್ರೇಷನ್ಗೆ ಯಾಕೆ ಡಯಾಬಿಟೀಸ್ ಬರ್ತಿದೆ? ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ. ಒಂದು ಕಾಲದಲ್ಲಿ ಶಾಲೆಗೆ ಹೋಗಬೇಕು ಅಂದಾಗ 4 ಕಿಲೋಮೀಟ್ರ್ ಒಂದ್ಮೇಲೆ ನಡ್ಕೊಂಡು ಹೋಗಬೇಕು, ಇನ್ನೆಲ್ಲೋ ಎತ್ತಿನ ಗಾಡಿನೋ ಬಸ್ಸು ಹತ್ಕೊಂಡು ಹೋಗಬೇಕು, ವಾಪಸ್ ಬರಬೇಕು, ಕೆರೆ ದಿಬ್ಬದ ಮೇಲೆ ನಡ್ಕೊಂಬ, ಇನ್ನೆಲ್ಲೋ ನಡ್ಕೊಂಡ್ಬಾ, ವಾಪಸ್ 4 ಕಿಲೋಮೀಟ್ರು ಮಾಮೂಲಿ ಹಳ್ಳಿ ರಸ್ತೆ ನಡ್ಕೊಂಬ ಮನೆ ಮುಟ್ಟು. ಇಂಥ ಶಾರೀರಿಕ ವ್ಯಾಯಾಮ ಆ ಕಾಲಡಿಗೆಲ್ಲ ಆಗ್ತಿತ್ತು ಅಂದರೆ ಇವತ್ತಿನ ಥರ ಜಿಮ್ಗಳು ಹೋಗ್ತಕ್ಕಂಥ ಅನಿವಾರ್ಯತೆ ಅವಶ್ಯಕತೆ ಇರಲಿಲ್ಲ. ಇವತ್ತಿನ ಥರ ಏರೋಬಿಕ್ಸ್ ಮಾಡಬೇಕು, ಟೈಮ್ ಶೆಡ್ಯೂಲಲ್ಲಿ ರಸ್ಲಿಂಗ್ ಆಡಬೇಕು, ಕ್ರಿಕೆಟ್ ಆಡಬೇಕು, ಅವೆಲ್ಲ ಖುಷಿಗೆ ಇವತ್ತಿಗೂ ಆಡ್ಬೋದು, ಅದ್ರ ಬಗ್ಗೆ ಏನು ವಿರೋಧಾಭಾಸ ಇಲ್ಲ. ಆದರೆ ಅದೆಲ್ಲ ಅವತ್ತಿನ ಜೀವನ ಶೈಲಿಯಲ್ಲಿ ಒಬ್ಬ ಶ್ರೀಸಾಮಾನ್ಯಗೆ ಇರಲಿಲ್ಲ, ಚೆನ್ನಾಗಿ ನಡೀತಿದ್ದ. ಸೊ ಹಾಗಾಗಿ ಆವತ್ತು ವ್ಯಾಯಾಮ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಐತಿ ಪ್ರಕೀರ್ತಿತಃ ಅಂತಕ್ಕಂಥ ಮಾತು ಹೇಳ್ತೀವಿ. ಎಲ್ಲ ಅಂಗಾಂಗಗಳಿಗೂ ನಿಗದಿತವಾದ ನಿಯಮಿತವಾದ ಚಲನವಲನಗಳು ಶರೀರಕ್ಕೆ ಕೊಡ್ತಾಯಿದ್ರು. ದದಿ, ಮೊಸರು ಅಂತ ನೇರವಾಗಿ ತಗೊಳ್ತಕ್ಕಂಥ ಪದ ಅಲ್ಲ. ಎಲ್ಲ ಹಾಲಿನ ಉತ್ಪನ್ನಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು. ಬೆಂಗಾಲಿ ಸ್ವೀಟ್ಸ್ನ ಗುಜರಾತು, ರಾಜಸ್ಥಾನ ಅತಿ ಹೆಚ್ಚಿನ ಮಟ್ಟದಲ್ಲಿ ಸ್ವೀಟ್ಸ್ ತಿಂತಾರೆ ಅಂದರೆ ಬೆಂಗಾಲಿ ಸ್ವೀಟನ್ನು, ಗುಜರಾತಿ ಸ್ವೀಟನ್ನು, ರಾಜಸ್ಥಾನಿ ಸ್ವೀಟನ್ನು ನಾನು ಬೆಂಗಳೂರು ಕೂತ್ಕೊಂಡು ತಿಂತೀನಿ. ಯಾಕಂದ್ರೆ ಅವ್ರು ತಿನ್ನಲ್ವಾ? ಅವ್ರು ತಿಂತಾರೆ ಅಂದರೆ ಅಷ್ಟು ಖರ್ಚು ಮಾಡ್ತಾರೆ. 100 ಇನ್ಕಮ್ ಟ್ಯಾಕ್ಸ್ ಲಾ ಇದ್ದಂಗೆ, ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಸಂಪಾದನೆ ಇದೆ, 90 ಲಕ್ಷ ಖರ್ಚಿದೆಯಪ್ಪ ನನಗೆ ಅಂದರೆ 10 ಲಕ್ಷ ತನಕ ಇಟ್ಕೊ ಹೋಗು ಅಂತಾರೆ. 1 ಕೋಟಿ ಸಂಪಾದನೆ ಮಾಡಿದ್ದೀನಿ, ನಾನೇನು ಖರ್ಚು ಮಾಡಲ್ಲ, ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟಿದ್ದೆ, ಕಟ್ಟು 30% ಟ್ಯಾಕ್ಸು ಅಂತಾರೆ. ಸೊ ಡಯಾಬಿಟೀಸ್ ಮ್ಯಾನೇಜ್ಮೆಂಟು ಅಷ್ಟೇ ಸಿಂಪಲ್. ಶಾರೀರದ ಎನರ್ಜಿಯ ಆಯ ಮತ್ತು ವ್ಯಯ, ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಆಫ್ ಎನರ್ಜಿ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದಾಗಬೇಕು. ಅತ್ಯಂತ ಮಧುರಯುಕ್ತ ಪದಾರ್ಥಗಳನ್ನು ನಾವು ಮದುವೆ ಮನೆ ಸರ್, ನನ್ನ ತಂಗಿ ಮದುವೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಬೀಗರು ಅಂತ ಒಂದು 40 ಜಿಲೇಬಿ ತಿಂದೆ. ಯುಗಾದಿ ಹಬ್ಬ ಯಾವತ್ತು ಮಾಡ್ತಾರಲ್ಲ ಹೋಳಿಗೆ ಮಾಡಿಬಿಟ್ಟಿದ್ದಾರೆ, ಸಂತೃಪ್ತಿಯಾಗಿ ತಿಂದ್ಬಿಟ್ಟೆ. ಸರ್ ನಾನು ಸ್ವೀಟ್ಸ್ ತಿನ್ನಲ್ಲ ಸರ್, ಬಿರಿಯಾನಿ ಮಾತ್ರ 1 ಪ್ಲೇಟ್ ತಿನ್ನೋ ಬದಲು 3 ಪ್ಲೇಟ್ ತಿಂದೆ, ಅವ್ರು 2 ಹೋಳಿಗೆ ತಿಂದರು ಅಂತ. ಸೊ ಅವ್ರು 2 ಹೋಳಿಗೆ ತಿನ್ನೋದು ಒಂದೇ, 1 ಪ್ಲೇಟ್ ಬಿರಿಯಾನಿ ತಿನ್ನೋದು ಒಂದೇ, ಅಷ್ಟೇ ಎನರ್ಜಿ ಶರೀರಕ್ಕೆ ಹೋಗುತ್ತೆ. ಬಹುಶಃ ನೀರು ಒಂದೇ ಅನಿಸುತ್ತೆ, ನಿಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡಿದೆ, ನಿಮ್ಗೆ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು ಕಿಲೋ ಕ್ಯಾಲರೀಸ್ನ ಗ್ಲೂಕೋಮೀಟ್ರಲ್ಲಿ ಜಾಸ್ತಿ ಮಾಡಿದೆ. ನೀವು ಏನನ್ನು ತಿಂದರೂ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನೀವು ರಸಮಲೈ, ಬಾಸುಂದಿ, ಜಿಲೇಬಿ ತೊಗೊಂಡ್ರೆ 2 ಸೆಕೆಂಡಲ್ಲಿ ಆಗುತ್ತೆ, ಇಡ್ಲಿ ತಿಂದರೆ 45 ನಿಮಿಷದಲ್ಲಿ ಆಗುತ್ತೆ, ರಾಗಿ ತಿಂದರೆ 2 ಅವರ್ಲಿ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಬ್ಲಡ್ ಸ್ಟ್ರೀಮ್ಗೆ ಎನರ್ಜಿ ಎಳ್ಕೊಳ್ತಕ್ಕಂಥದ್ದಾಗಬೇಕು. ಶುಗರ್ ಸ್ಪೈಕ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ಸ್ವಲ್ಪ ನಿಧಾನವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರಗಳನ್ನು, ನಾರು ಬೇರೆಗಳನ್ನು, ಕೋಸಂಬರಿಗಳನ್ನು, ಕೆಲವೊಂದು ಹಣ್ಣುಗಳನ್ನು ತಿನ್ನಬಾರದು. ಉದಾಹರಣೆ ಹಲಸು,
ಮಾವು, ಸಪೋಟ, ಸೀತಾಫಲ, ಅತಿ ಹೆಚ್ಚಿನ ಮಟ್ಟದ ಬಾಳೆಹಣ್ಣನ್ನು ಸೇವನೆ ಮಾಡಬೇಡಿ. ಮಧುಮೇಹ ಇದೆ ಸರ್ ನನಗೆ, ಯಾವ ಹಣ್ಣನ್ನು ಒಳ್ಳೆಯದು? ಪೇರಲೆ ಹಣ್ಣು ಅರ್ಥಾತ್ ಚೇಪೆಕಾಯಿ, ಮೂಸಂಬಿ, ಆರೆಂಜು, ಪಟ್ಟಾಪಟ್ಟಿ ತರಬೂಜು, ಪಟ್ಟಾಪಟ್ಟಿ ಕಲ್ಲಂಗರಿ, ಈ ಥರದ ಹಣ್ಣುಗಳನ್ನು, ಪರಂಗಿ ಹಣ್ಣು ಬೀಜ ಇರತಕ್ಕಂಥ ಜಾತಿ, ಬೀಜವನ್ನು ಬಿಸಾಕಿ ಅಫ್ಕೋರ್ಸ್, ದಾಳಿಂಬೆ ಬೀಜ ಇರತಕ್ಕಂಥ ವೆರೈಟಿ, ಬೀಜದ ಸಮೇತ ಇದನ್ನು ಸೇವನೆ ಮಾಡ್ತಕ್ಕಂಥದ್ದು. ಇವೆಲ್ಲ ನಾವು ಆಹಾರಗಳಲ್ಲಿ, ವಿಹಾರಗಳಲ್ಲಿ, ವಿಚಾರಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದರೆ ಸಿಂಪಲ್. ಎಷ್ಟೋ ಸಂದರ್ಭದಲ್ಲಿ ನಾನು ಹಿಂದೆನೂ ಹೇಳಿದ್ದೀನಿ, ಬೆಳಗಾಗೆದ್ದು ತುಂಬ ಕಲರ್ಫುಲ್, ತುಂಬ ಅರೋಮ್ಯಾಟಿಕ್, ತುಂಬ ಸ್ವೀಟಾಗಿರ್ತಕ್ಕಂಥ ಪೇಸ್ಟನ್ನು ಬ್ರಷ್ ಮಾಡಿ ಒಂದ್ಸಲ ಉಗಿದ್ಬಿಟ್ಟು ತಿರ್ಗಾ ಗಮ್ಮಂತ ವಾಸನೆ ಬರಬೇಕು ಅಂತ ಇಷ್ಟಿದ್ರೆ ಸಾಕು ಪೇಸ್ಟು, ಇಷ್ಟುದ್ದ ಪೇಸ್ಟ್ ಹಾಕ್ಕೊಂಡು ಬ್ರಷ್ ಮೇಲೆ ಚೆನ್ನಾಗಿ ಅದನ್ನು ಹಾಕಿ ಅದನ್ನು ಆಸ್ವಾದನೆ ಮಾಡ್ತಕ್ಕಂಥದ್ದು, ಅದನ್ನು ಸೇವನೆ ಮಾಡ್ತಕ್ಕಂಥದ್ದು ಅನೇಕರಲ್ಲಿ ನಾವು ನೋಡಿರ್ತೀವಿ. ಬ್ಲಡ್ ಶುಗರ್ ಸ್ಪೈಕ್ ಹಾಕೋಕ್ಕೆ ಇದು ಕೂಡ ಒನ್ ಆಫ್ ದ ಪ್ರಾಮಿನೆಂಟ್ ರೀಸನ್ಸು. ನಾವು ಎಷ್ಟೋ ಜನ ಇದರ ಪರಿಕಲ್ಪನೆ ಕೂಡ ಇಟ್ಕೊಂಡಿರಲ್ಲ. ಸ್ವೀಟೆಸ್ಟ್ ಟೂತ್ಪೇಸ್ಟ್, ಫುಲ್ ಕಲರ್ಫುಲ್ ಟೂತ್ಪೇಸ್ಟ್, ಬೆಳಗಾಗೆದ್ದು 4 ಇಂಚ್ ಹಾಕಿ ಚೆನ್ನಾಗಿ ಅದು ಹೊಟ್ಟೆಗೆ ತೊಗೊಂಬಿಟ್ಟೆ ಸರ್, ಹೊಟ್ಟೆಲಿರೋದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಅಂತಕ್ಕಂಥ ಪರಿಕಲ್ಪನೆ ಶ್ರೀಸಾಮಾನ್ಯ ಇದ್ದಾಗ ಹಿಂಗಿರ್ತಕ್ಕಂಥ ಶುಗರು ಹಂಗೆ ಹೋಗೋಕ್ಕೆ ಇದು ದಾರಿ ಆಗುತ್ತೆ. ಸೊ ಇವತ್ತು ಸ್ಟ್ರೆಸ್ಸು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟು. LKG ಮಗುವಿನಿಂದ ಹಿಡಿದು ಅತ್ಯಂತ ಉತ್ಕೃಷ್ಟ ವಿದ್ಯಾಭ್ಯಾಸ ಮಾಡೋ ಮನುಷ್ಯನವರೆಗೂ ಸ್ಟ್ರೆಸ್ಸು ಒತ್ತಡ ಅಷ್ಟಿರುತ್ತೆ. ಹೀ ಈಸ್ ಸ್ಟ್ರೆಸ್ಡ್, ಹೀ ಈಸ್ ಡಿಪ್ರೆಸ್ಡ್, ಬಟ್ ಈಸ್ ಆಲ್ವೇಸ್ ವೆಲ್ ಡ್ರೆಸ್ಡ್. ಯಾರು ತುಂಬ ನೀಟಾಗಿ ಚೆನ್ನಾಗಿ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಆಗಿ ಟಕ್ ಮಾಡಿಕೊಂಡು ನಾವು ಇರ್ತಿರ್ತೀವೋ, ಎಷ್ಟು ಒತ್ತಡ, ಎಲ್ಲರಿಗೂ ಅಂತಲ್ಲ ಅನೇಕರಿಗೆ ಎಷ್ಟು ಒತ್ತಡದ ಬದುಕನ್ನು ಅವ್ರು ನಡೆಸ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕಂಪ್ನೀಸು, ಅದರ HR ಆಗಿರ್ಬೋದು, CEO ಆಗಿರ್ಬೋದು, ವೈದ್ಯಕೀಯ ವೃತ್ತಿ ಆಗಿರ್ಬೋದು, ಮಾಧ್ಯಮದ ಸ್ನೇಹಿತರಾಗಿರ್ಬೋದು, ಪೊಲೀಸ್ ಬಂಧುಗಳು, ಸೆಕ್ಯೂರಿಟಿ ಸ್ನೇಹಿತರಾಗಿರ್ಬೋದು, ಹಗಲು ಇರಲು ಅಂತಕ್ಕಂಥ ವ್ಯತ್ಯಾಸವನ್ನು ಗೊತ್ತಿಲ್ಲದೆ ಇನ್ಯಾವುದೋ ದೇಶದ ಸೂರ್ಯೋದಯಕ್ಕೆ ಅನುಗುಣವಾಗಿ ನಾವು ನಿದ್ದೆಯನ್ನು, ಜೀವನ ಶೈಲಿಯನ್ನು ಕೆಟ್ಟು ನಡೆಸಿದಾಗ ಒತ್ತಡ ನಮಗೆ ಬಂದೇ ಬರುತ್ತೆ. ಲೈಫ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್. ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಡಯಾಬಿಟೀಸ್ನ ಯಾರು ಯಾವಾಗ ಯಾವ ಕಾಲದಲ್ಲಿ ಬೇಕಾದರೂ ನಿಯಂತ್ರಣಕ್ಕೆ ತರಬೋದು, ಖಂಡಿತ ನಿಯಂತ್ರಣಕ್ಕೆ ತರಬೋದು. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾಲಿಗೆಗೆ ಟ್ರೈನಿಂಗು, ಮನಸ್ಸಿಗೆ ಟೇಮಿಂಗು, ಇಡೀ ಶರೀರಕ್ಕೆ ಸರ್ವತೋನ್ಮುಖವಾಗಿ ಟ್ಯೂನಿಂಗನ್ನು ನೀವು ಕರೆಕ್ಟಾಗಿ ಸಿಂಕ್ರನೈಸ್ ಮಾಡಿ ಶರೀರಕ್ಕೆ ಅಳವಡಿಸ್ಕೊಂಡ್ಬಿಟ್ರೆ ಯಾವತ್ತು ಬೇಕಾದ್ರೂ ಶುಗರ್ನ ನಿಯಂತ್ರಣ ಮಾಡ್ಬೋದು. ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್ ಟು ಬಿ ಕ್ಯೂರ್ಡ್, ಇಟ್ ಈಸ್ ಎ ಡಿಸಾರ್ಡರ್ ಟು ಬಿ ಮ್ಯಾನೇಜ್ಡ್. ನಾವು ಬಟ್ಟೆ ಶರ್ಟ್ ಹರಿದೋಯ್ತು ಅಂತೀವಿ, ಗ್ಲಾಸ್ ಒಡೆದೋಯ್ತು ಅಂತೀವಿ, ಟೇಬಲ್ ಮುರಿದೋಯ್ತು ಅಂತೀವಿ ಅಲ್ವಾ? ಟೇಬಲ್ ಹರಿದೋಯ್ತು ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ ವಾಟ್ ಈಸ್ ನಾಟ್ ಇನ್ ಎನ್ ಆರ್ಡರ್ ಈಸ್ ಎ ಕ್ರಾನಿಕ್ ಸಿಂಪಲ್ ಟಿಪಿಕಲ್ ಡಿಸಾರ್ಡರ್. ಯಾವುದು ವ್ಯವಸ್ಥಿತ ರೂಪದಲ್ಲಿ ದೀರ್ಘಕಾಲೀನವಾಗಿಲ್ವೋ ಅದಕ್ಕೆ ಒಂದು ಅವಸ್ಥೆ ಅಂತ ಕರಿತೀವಿ. ಸೊ ನಾಲ್ಗೆ ಮೇಲೆ ಮಾತಿನಲ್ಲಿ ಹೇಗೆ ಹತೋಟಿ ಇರಬೇಕೋ, ಹೊರಗೆ ಹೋಗುವಾಗ ಒಳಗೆ ಹೋಗುವಾಗ ಆರೋಗ್ಯದ ಬಗ್ಗೆ ಹತೋಟಿ ಇರಬೇಕು. ಏನನ್ನು ಯಾವಾಗ ಯಾಕೆ ಎಷ್ಟು ತಿನ್ನುತ್ತೀವಿ, ಅದರಿಂದ ನಮ್ಮ ಮನಸ್ಸಿಗೆ ಎಷ್ಟು ಪ್ರಯೋಜನ, ನಾಲ್ಗೆಯ ರಸನೇಂದ್ರಕ್ಕೆ ಎಷ್ಟು ಮುದ, ಶರೀರಕ್ಕೆ ಎಷ್ಟು ಹಿತ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಪ್ರತಿ ತುತ್ತು ನಾವು ತಿನ್ನೋದು ನಮ್ಮ ಆರೋಗ್ಯಕ್ಕೆ ಸಂಪತ್ತಾಗಿ ಪರಿವರ್ತಿತವಾಗುತ್ತೆ. ಒಂದು ಮನೆಯನ್ನು ನೀವು ಖರೀದಿಸ್ಬೋದು, ನೆಮ್ಮದಿಯನ್ನಲ್ಲ. ಹಾಸಿಗೆಯನ್ನು ಖರೀದಿ ಮಾಡ್ಬೋದು, ನಿದ್ದೆಯನ್ನಲ್ಲ. ಔಷಧಿಯನ್ನು ಖರೀದಿ ಮಾಡ್ಬೋದು, ಆರೋಗ್ಯವನ್ನಲ್ಲ ಅಂತ ನಾವು ಅರ್ಥ ಮಾಡಿಕೊಂಡಾಗ ಔಷಧಿ ತನ್ನದೇ ಆದಂಥ ಸಿಗ್ನಿಫಿಕೆನ್ಸು ಖಂಡಿತ ಹೊಂದಿರುತ್ತೆ. ಆದರೆ ಔಷಧಿಯಿಂದನೇ ಆರೋಗ್ಯ ಅನ್ನೋದು ತಪ್ಪು. ಎಷ್ಟೋ ಸಂದರ್ಭದಲ್ಲಿ ಔಷಧಿ ನಾವು ಖರೀದಿ ಮಾಡಿ ನುಂಗಿದ ತಕ್ಷಣ ಆರೋಗ್ಯ ಸಿಗೋದಿದ್ರೆ ಯಾರೂ ಸಾಯಲೇಬಾರ್ದು, ಅಥವಾ ಎಲ್ಲ ಕಾಯಿಲೆಗಳಿಗೂ ಉತ್ತರ ಇರಬೇಕು. ಮನಸ್ಥಿತಿ, ಪರಿಸ್ಥಿತಿ, ಮನೆಯ ಸ್ಥಿತಿ, ಮನೆಯಲ್ಲಿ ಕಿಟಕಿಟಿ ಇದ್ದು ಅನೇಕದಂಥ ಹಿಂಸೆಗಳು ನಿಮಗಿದ್ದಾಗ ನೀವು ತುಂಬ ಚೆನ್ನಾಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು. ಯಾಕೆಂದರೆ ನಾನು ಮಾತ್ರೆ ಕೊಡ್ತಾ ಇದ್ದೀವಿ ಅಂದರೆ ನೀವು ಯಾವುದೇ ಇನ್ಸುಲಿನ್ನು, ಯಾವುದೇ ಮಾತ್ರೆ ಎಷ್ಟು ಕೊಟ್ಟರು ಮಾನಸಿಕ ಒತ್ತಡವನ್ನು ನೀವು ನಿಯಂತ್ರಣದಲ್ಲಿ ಇಟ್ಟಿಟ್ಕೊಂಡಿಲ್ಲ ಅಂದರೆ ಅದನ್ನು ಸಾಧಿಸಲಿಕ್ಕೆ ಅಸಾಧ್ಯವೇ ಸರಿ. ಕಷ್ಟ ಸಾಧ್ಯವೂ ಅಲ್ಲ, ಅಸಾಧ್ಯವೇ ಸರಿ. ಹಾಗಾಗಿ ಔಷಧಿಗಳ ಬಗ್ಗೆ ಏನು ವಿರೋಧಾಭಾಸ ಇಲ್ಲ. ಔಷಧಿಗಳು ಬೇಕೇ ಬೇಕು, ಖಂಡಿತ ಔಷಧಿ ಬೇಕು. ಔಷಧಿಗಳು ದೋಷ ಯಾವುದು ಜಾಸ್ತಿ ಆಗಿರುತ್ತೆ ನಮ್ಮ ಶರೀರದಲ್ಲಿ, ಯಾವುದು ನಮಗೆ ತೊಂದರೆ ಕೊಡ್ತಾ ಇರುತ್ತೆ, ಅದನ್ನು ಸಾಮ್ಯತೆಗೆ ತರಲಿಕ್ಕೆ, ಅಂದರೆ ದೋಷಿತವಾದಂಥ ಅನೇಕ ಅಂಶಗಳನ್ನು ಸ್ವಸ್ಥಾನಕ್ಕೆ ತಂದು ಜಾಸ್ತಿ ಆಗಿರ್ತಕ್ಕಂಥ ಎಲ್ಲ ದೋಷಗಳನ್ನು ಈಕ್ವಿಲಿಬ್ರಿಯಮ್ಗೆ ತಂದು ತತ್ಸಂಬಂಧಿಸಿದಂಥ ಔಷಧಿಗಳನ್ನು ನಾವು ಪ್ರಯೋಗವನ್ನು ಮಾಡಿದಾಗ ಡೆಫಿನೆಟ್ಲಿ ಹೆಚ್ಚಿನ ಲಾಭ ಆ ಒಂದು ಪೇಷಂಟ್ಗೆ ತ್ವರಿತವಾಗಿ ಮಧುಮೇಹವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಅಂತ ನಾವು ಹೇಳ್ಬೋದು.